ಇನ್ನು ಅದೇ ರೀತಿಯಾಗಿ ಬಂಧನ ಅಂತರೂ ಆಯಿತು. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇತ್ತಲ್ಲ ರೇಣುಕಾಸ್ವಾಮಿದು, ರೇಣುಕಾಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನೇನಿದೆ, ಹಾಗಾದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಏನೇನೆಲ್ಲ ಬಯಲಾಯಿತು ಅಂತ ನೋಡ್ತಾ ಹೋಗೋದಾದರೆ, ಎದೆಯ ಎಲುಬು ಮುರಿದು ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿದೆ ಅನ್ನುವಂಥದ್ದು ಕೂಡ ಗೊತ್ತಾಯಿತು. ಎಷ್ಟು ಭೀಕರವಾಗಿ ಬರ್ಬರವಾಗಿ ಹತ್ಯೆ ಆಯಿತು, ಯಾವ ರೀತಿಯಾಗಿ ಹೊಡೆದ್ರು, ಯಾವ ರೀತಿಯಾಗಿ ಆತನ ಮೇಲೆ ದೌರ್ಜನ್ಯ ಎಸಗಿದ್ರು, ಇದೆಲ್ಲ ನೋಡ್ತಾ ಹೋದಾಗ ಎದೆಯ ಎಲುಬು ಮುರಿದು ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿತ್ತು ಅನ್ನುವಂಥದ್ದು ಗೊತ್ತಾಗಿದೆ. ತಲೆಗೆ ಗಂಭೀರವಾಗಿ ಗಾಯವಾಗಿತ್ತು, ಮೆದುಳಿನಲ್ಲಿ ತೀವ್ರವಾಗಿ ರಕ್ತಸ್ರಾವ ಉಂಟಾಗಿತ್ತು. ಇನ್ನು ಲಾರಿಯ ಹಿಂಭಾಗಕ್ಕೆ ಬಲವಾಗಿ ಗುದ್ದಿಸಿರೋದ್ರಿಂದ ಗಾಯ ಕೂಡ ಆಗಿತ್ತು. ಸ್ಪೈನಲ್ ಕಾರ್ಡ್ ಮುರಿದು ನಿರಂತರವಾಗಿ ಬೆನ್ನಿನ ಮೇಲೆ ಥಳಿತ ಕೂಡ ಆಗಿತ್ತು. ಈ ನಮ್ಮ ಬೆನ್ನಿನ ಹುರಿ ಏನಿರುತ್ತೆ ಸ್ಪೈನಲ್ ಕಾರ್ಡ್, ಅದು ಕೂಡ ಮುರಿದು ಹೋಗಿತ್ತು. ಇನ್ನು ನಿರಂತರವಾಗಿ ಬೆನ್ನಿನ ಮೇಲೆ ಹೊಡೆದಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ವೃಷಣ ಚೀಲದಲ್ಲಿ ರಕ್ತ ಸೋರಿಕೆಯಾಗಿತ್ತು, ಬಲವಾಗಿ ಕಾಲಿನಿಂದ ಒದ್ದಿರೋದು ಕೂಡ ಇದಕ್ಕೆ ಪುಷ್ಟೀಕರಣ ಕೊಟ್ಟಿದೆ. ಮೊಣಕಾಲಿನ ಮೂಳೆ ಕೂಡ ಮುರಿತ ಆಗಿತ್ತು. ಬಲಗಣ್ಣಿನ ಮೇಲೆ ತೀವ್ರವಾಗಿರುವಂತಹ ಒಂದು ಪೆಟ್ಟು ಕೂಡ ಕಂಡುಬಂದಿತ್ತು. ಸಾವಿಗೆ ಕಾರಣ ಏನಾಯಿತು ಹಾಗಾದರೆ? ಮೆದುಳಿನಲ್ಲಿ ತೀವ್ರವಾಗಿ ರಕ್ತಸ್ರಾವ ಆಗಿದ್ದೆ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಸಾವಿಗೆ ಪ್ರಮುಖ ಕಾರಣ ಆಯಿತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಎಷ್ಟರ ಮಟ್ಟಿಗೆ ಆತನನ್ನು ಚಿತ್ರಹಿಂಸೆ ಕೊಟ್ಟು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಅನ್ನುವಂಥದ್ದು ಕೂಡ ಈಗ ರಿವಿಲ್ ಆಗ್ತಾ ಹೋಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಪೊಲೀಸ್ ಅಧಿಕಾರಿಗಳ ಕೈಗೆ ಸಿಕ್ಕಿದೆ. ಎಷ್ಟು ಭೀಕರವಾಗಿತ್ತು, ಎಷ್ಟು ಬರ್ಬರವಾಗಿತ್ತು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಸ್ಪೈನಲ್ ಕಾರ್ಡ್ ಮುರಿದು ಹೋಗಿತ್ತು, ತಲೆಗೆ ಬಲವಾದಂತಹ ಒಂದು ಪೆಟ್ಟು, ಅದೇ ರೀತಿಯಾಗಿ ವೃಷಣದ ಚೀಲದಲ್ಲಿ ರಕ್ತ ಸೋರಿಕೆಯಾಗಿತ್ತು, ಬಲಗಾಲಿನಿಂದ ಬಲವಾಗಿ ಒದ್ದಿರುವಂಥದ್ದು ಕೂಡ ಆತನನ್ನು ಬಲವಾಗಿ ಒದ್ದಿರುವಂಥದ್ದು ಕೂಡ ಗೊತ್ತಾಗ್ತಾ ಇತ್ತು. ಮೊಣಕಾಲಿನ ಒಂದು ಮೂಳೆ ಕೂಡ ಮುರಿದು ಹೋಗಿದೆ. ಇನ್ನು ಬಲಗಣ್ಣಿನ ಮೇಲೆ ತೀವ್ರವಾದಂತಹ ಒಂದು ಗಾಯ. ಇನ್ನು ಸಾವಿಗೆ ಪ್ರಮುಖ ಕಾರಣ ಏನು ಬಂತು ರಿಪೋರ್ಟ್ನಲ್ಲಿ ಅಂತ ನೋಡಿದಾಗ, ಆ ಮೆದುಳಿನಲ್ಲಿ ತೀವ್ರವಾಗಿ ರಕ್ತಸ್ರಾವ ಆಗಿದ್ದೇ ಸಾವಿಗೆ ಕಾರಣ. ಅಂದರೆ ತಲೆಗೆ ಬಲವಾಗಿ ಒಂದು ಪೆಟ್ಟು ಬಿದ್ದಿದೆ. ತಲೆಗೆ ಬಲವಾಗಿ ಹೊಡೆದಿದ್ದರಿಂದ ನಿರಂತರವಾಗಿ ಆತನ ಮೇಲೆ ಹಲ್ಲೆಯನ್ನು ಮಾಡ್ತಾ ಹೋಗಿದ್ದರಿಂದಾಗಿ ಆತನ ಒಂದು ಸಾವಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ರಿಪೋರ್ಟ್ 2ನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದರೆ, ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಸಿಕ್ಕಿತ್ತು ಅನ್ನುವಂಥದ್ದು ಗೊತ್ತಾಗಿತ್ತು. RR ನಗರದ ಐಡಿಯಲ್ ಹೌಸ್ನಲ್ಲಿ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ಬಟ್ಟೆಗಳನ್ನು. ಕಪ್ಪು ಬಣ್ಣದ ಟೀ ಶರ್ಟ್, ನೀಲಿ ಕಲರ್ ಒಂದು ಜೀನ್ಸ್ ಪ್ಯಾಂಟ್ ಕೂಡ ಸಿಕ್ಕಿತ್ತು. ಇವನ್ನು ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ರು. ಎರಡೂ ಬಟ್ಟೆಯಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿದ್ದಾವೆ. ಲೂಮಿನಲ್ ಟೆಸ್ಟ್ ಮಾಡಿಸಿದಂತಹ ಸಂದರ್ಭದಲ್ಲಿ ಒಗೆದು ಹಾಕಿರುವಂತಹ ಬಟ್ಟೆಯಲ್ಲೂ ಕೂಡ ರಕ್ತದ ಕಲೆಗಳು ಪತ್ತೆಯಾಗಿದ್ದಾವೆ. ಪ್ಯಾಂಟ್ನಲ್ಲಿ ಚಿಮ್ಮಿದಂತಹ ರೀತಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ಇನ್ನು ತೊಳೆದಿರುವಂತಹ ಬಟ್ಟೆಯಲ್ಲಿ ಲೂಮಿನಲ್ ಟೆಸ್ಟ್ ಮೂಲಕವಾಗಿ ರಕ್ತದ ಕಲೆ ಪತ್ತೆ ಮಾಡಲಾಗಿತ್ತು. ಲಾಠಿ, ದೊಣ್ಣೆ, ಬೆಲ್ಟಲ್ಲಿ ಕೂಡ ರಕ್ತದ ಮಾದರಿ ಪತ್ತೆಯಾಗಿದೆ. ದರ್ಶನ್ ಮನೆಯಲ್ಲಿ ಇದ್ದಂತಹ ಲಾಠಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ಅಂದರೆ ಲಾಠಿ, ಬೆಲ್ಟು, ಈ ರೀತಿಯಾಗಿ ಮಾರಕಾಸ್ತ್ರಗಳಿಂದ ಆತನ ಮೇಲೆ ವಿಚಿತ್ರವಾಗಿ ಆತನ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ರಿಪಿಸ್ ಪಟ್ಟಿ, ದೊಣ್ಣೆಗಳ ಮೇಲೂ ಕೂಡ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. ಇನ್ನು DNA ಪರೀಕ್ಷೆಯ ಮೂಲಕವಾಗಿ ಖಾತರಿಪಡಿಸಿಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಹೀಗಾಗಿ ರಿಪೋರ್ಟ್ 2ನಲ್ಲಿ ಅನೇಕ ಒಂದು ಮಾರಕಾಸ್ತ್ರಗಳ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ. ಎಲ್ಲವೂ ಕೂಡ ಈಗ FSL ವರದಿಯಲ್ಲಿ, ಅಂದರೆ ಲೂಮಿನಲ್ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಪತ್ತೆಯಾಗಿದೆ. ಎಷ್ಟರ ಮಟ್ಟಿಗೆ ಒಂದು ಆತನಿಗೆ ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡಲಾಗಿತ್ತು, ಅದೇ ರೀತಿಯಾಗಿ ಏನೆಲ್ಲ ಬಳಕೆ ಮಾಡಿದ್ರು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ದರ್ಶನ್ ಬಟ್ಟೆ, ಅದೇ ರೀತಿಯಾಗಿ ಬೆಲ್ಟು, ಲಾಠಿಗಳ ಮೇಲೆ ಕೂಡ ರಕ್ತದ ಕಲೆ ಪತ್ತೆಯಾಗಿದೆ. ಇನ್ನು ಅದೇ ರೀತಿಯಾಗಿ ರಿಪೋರ್ಟ್ 3ಯಲ್ಲಿ ಏನಿದೆ ಹಾಗಾದರೆ, CCTV ಮತ್ತು ವಾಹನಗಳ ಒಂದು ಫುಟೇಜ್ಗಳು ಲಭ್ಯ ಆಗಿದೆ. DVR ರಿಟ್ರೀವ್ ಮಾಡಿತ್ತು FSL ತಂಡ. ಅಂದರೆ ಏನು ಫುಟೇಜ್ಗಳನ್ನು ಡಿಲೀಟ್ ಮಾಡಿದ್ರು ಅದರ DVR ರಿಟ್ರೀವ್ ಮಾಡಿದ್ರು. ಕೊಲೆಯಾದ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯಲ್ಲಿ ಆರೋಪಿಗಳು ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಪೊಲೀಸರ ಭಯದಿಂದ CCTV ವಿಡಿಯೋ ಡಿಲೀಟ್ ಮಾಡಿದ್ರು. ಆದರೆ ಟೆಕ್ನಿಷಿಯನ್ಗಳನ್ನು ಕರೆಸಿ ವಿಡಿಯೋ ಡಿಲೀಟ್ ಮಾಡಲಾಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. CCTV DVRಗಳನ್ನು FSL ತಂಡ ಇದೀಗ ರಿಟ್ರೀವ್ ಮಾಡಿದೆ. ಶೆಡ್ ಮತ್ತು ಶವ ಸಾಗಿಸುವಂತಹ CCTV ಎರಡೂ ಕೂಡ ರಿಟ್ರೀವ್ ಆಗಿದೆ. ಶೆಡ್ನ CCTVಯಲ್ಲಿ ರೆಕಾರ್ಡ್ ಆಗಿರುವಂತಹ ವಾಹನ ಕೂಡ ಪತ್ತೆ ಆಗಿದೆ. ಇನ್ನು 11 ವಾಹನಗಳ ಒಂದು ದೃಶ್ಯಾವಳಿಗಳು ಕೂಡ ಮ್ಯಾಚಿಂಗ್ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ದರ್ಶನ್ ಜೀಪು, ಸ್ಕಾರ್ಪಿಯೋ, ಇಟಿಯೋಸ್ ಕಾರುಗಳು ಕೂಡ ಪತ್ತೆಯಾಗಿದೆ. ರೇಣುಕಾಸ್ವಾಮಿ ಕರೆತಂದಿರುವಂತಹ ಇಟಿಯೋಸ್ ಕೂಡ ಮ್ಯಾಚ್ ಆಗಿದೆ ಅನ್ನುವಂಥದ್ದು ಕೂಡ
ಗೊತ್ತಾಗ್ತಾ ಇರುವಂಥದ್ದು. ಇದು ರಿಪೋರ್ಟ್ 3ನಲ್ಲಿ ಅಂದರೆ ಏನು CCTVಗಳನ್ನು ಡಿಲೀಟ್ ಮಾಡಿದ್ರು, ಆ CCTVಗಳನ್ನು ಡಿಲೀಟ್ ಮಾಡೋದಕ್ಕೂ ಕೂಡ ಒಬ್ಬ ಟೆಕ್ನಿಷಿಯನನ್ನು ಕರೆದಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಡಿಲೀಟ್ ಮಾಡಿದರೂ ಕೂಡ ಅದನ್ನು ರಿಟ್ರೀವ್ ಮಾಡುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. FSL ತಂಡ ಇದರ ಒಂದು DVR ಪಡೆದುಕೊಂಡು DVRನಲ್ಲಿ ಡಿಲೀಟ್ ಮಾಡಿರುವಂತಹ ಒಂದು ದೃಶ್ಯಾವಳಿಗಳೇನಿತ್ತು ಆ ದೃಶ್ಯಾವಳಿಗಳ ಫೈಲ್ಗಳನ್ನು ರಿಟ್ರೀವ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಯಾವ ಮನೆಯಲ್ಲಿ ಯಾರ್ಯಾರು ಮೀಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ಯಾರ್ಯಾರು ಬಂದಿದ್ದರು, ಯಾರ್ಯಾರು ಹೋದರು, ಅದೇ ರೀತಿಯಾಗಿ ಯಾವ್ಯಾವ ವಾಹನಗಳನ್ನು ಇವರು ಬಳಕೆ ಮಾಡಿಕೊಂಡ್ರು, ಹೋಗಿರುವಂತಹ ವಾಹನ ಆ ಒಂದು ಶೆಡ್ ಏನಿತ್ತು ಅಲ್ಲಿ ಹೋಗಿರುವಂತಹ ವಾಹನ ಏನಿತ್ತು ಅದು ಕೂಡ ಇಲ್ಲಿ ಹೋಗಿರುವಂತಹ ಸಮಯ ಕೂಡ ಮ್ಯಾಚ್ ಆಗ್ತಾ ಇದೆ. ಇದೆಲ್ಲವನ್ನೂ ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿ ಆಗ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಈ ಒಂದು CCTV ದೃಶ್ಯಾವಳಿಯ ಫೂಟೇಜ್ ಏನಿದೆ ಇದು ಬಹಳಷ್ಟು ಗಂಭೀರವಾಗಿರುವಂತಹ ಒಂದು ಎವಿಡೆನ್ಸ್ ಆಗುತ್ತೆ. ಅದೇ ರೀತಿಯಾಗಿ ರಕ್ತದ ಕಲೆಗಳು ಪತ್ತೆಯಾಗಿರುವಂಥದ್ದು ಅಂದರೆ ಲೂಮಿನಲ್ ಟೆಸ್ಟ್ನಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪ್ಯಾಂಟ್ನಲ್ಲಿ ಪತ್ತೆಯಾಗಿರುವಂಥದ್ದು ಇದೆಯಲ್ಲ, ಇವೆಲ್ಲವೂ ಕೂಡ ಬಹಳಷ್ಟು ಪ್ರಬಲವಾಗಿರುವಂತಹ ಸಾಕ್ಷ್ಯಾಧಾರಗಳು. ಇನ್ನು ಈ ಪ್ರಕರಣದಲ್ಲಿ ಜಾಸ್ತಿ ದಿನಗಳವರೆಗೆ ಜಾಸ್ತಿ ವರ್ಷಗಳವರೆಗೆ ಶಿಕ್ಷೆ ಆಗೋದಕ್ಕೆ ಪ್ರಮುಖ ಕಾರಣ ಏನಾಗುತ್ತೆ, ಯಾವ ರೀತಿಯಾಗಿ ಆತನನ್ನು ಟಾರ್ಚರ್ ಮಾಡಿ ಹತ್ಯೆ ಮಾಡಲಾಗಿತ್ತು, ಎಷ್ಟರ ಮಟ್ಟಿಗೆ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಆತನ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಇದೀಗ ರಿವೀಲ್ ಆಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಸಿಕ್ಕಿದೆ. ಅದರಲ್ಲಿ ಎಷ್ಟು ಬರ್ಬರವಾಗಿ ಆತನನ್ನು ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಬರ್ಬರತೆ ಇದೆಯಲ್ಲ ಇದರ ಮೇಲೆ ಅವರ ಒಂದು ಶಿಕ್ಷೆ ನಿರ್ಧಾರ ಆಗತ್ತೆ.